ಗುರು ಇವತ್ತು BP ಚೆಕ್ ಮಾಡೋಣ ಅಂತ ಚೆಕ್ ಮಾಡಿದ್ರೆ ಅದು ಹಿಂಗೆ ತೋರಿಸ್ತು. ಅಸ್ಸಲಾಮು ಅಲೈಕುಮ್, ನಮಸ್ತೆ. ಇವತ್ತು ಸ್ಯಾಟರ್ಡೆ ಬೇರೆ ಇತ್ತು, ಊರ ಕಡೆಗೆ ಹೊರಟೋಣ ಅಂತ ಹೊರಟೆ. ಆಟೋಲ್ಲಿ ಕುತ್ಕೊಂಡು ಹೋಗುವಾಗ ಅದೇನೋ ಗೊತ್ತಿಲ್ಲ, ಎಲ್ಲ ಗೌರ್ಮೆಂಟ್ ಬಸ್ ಮೇಲೇನೋ ಪ್ರಾಣಿ ಮೇಲೆ ದಯೆ ಇಲ್ಲ ಅಂತ ಹಾಕ್ಸೋರೆ. ಆಗಿರೋ ಪ್ರಕಾರ ಅವರು ನಡ್ಕೊಳ್ತಾರೋ ಇಲ್ಲೋ ಗೊತ್ತಿಲ್ಲ. ಆಟೋ ಇಳ್ದು ಕೊನೆ ಸೇತ್ಕೊಂಡು ಬಸ್ ಹತ್ತಾನ ಅಂತ ಹೋದರೆ ಅಲ್ಲಿ ಈ ಥರ ಪಬ್ಲಿಕ್ ಇತ್ತು. ನೀವೇನಾದರೂ ಮಾಡ್ಕೊಂಡು ಸಾಯಿರಿ, ನಾನು ನೆಕ್ಸ್ಟ್ ಬಸ್ಸಿಗೆ ಹೋಗ್ತೀನಿ ಅಂತ ಆರಾಮಾಗಿ ಕೊನೆ ತಿನ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ಜೀವನದಲ್ಲಿ ಇರೋವರೆಗೂ ಖುಷಿಯಾಗಿರಬೇಕು, ಏನಂತೀರಾ? ಮನೆಗೆ ಬಂದೆ ಗುರು. ಮನೆಗೆ ಬಂದಿದ್ದ ತಕ್ಷಣ BP ಮಷಿನ್ ಕಾಣಿಸ್ಕೊಂತು. ನಾವು ಗೊತ್ತಲ್ಲ, ಏನಾದರೂ ನೋಡಿದ್ರೆ ಸುಮ್ಮನೆ ಇರ್ತೀವ, ಅದರಲ್ಲಿ ಏನಾದರೂ ಕೈಗಳು ಮಾಡಲೇಬೇಕು. BP ಚೆಕ್ ಮಾಡೋಣ ಅಂತ ಚೆಕ್ ಮಾಡಿದ್ರೆ ಅದ್ರಲ್ಲಿ ನೋಡಿದ್ರೆ ಡಿಜಿಟೇ ಕಾಣಿಸ್ತಿಲ್ಲ. ಎಷ್ಟು BP ಇರಬೇಕು ಲೆಕ್ಕ ಹಾಕೊಳ್ಳಿ. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ಅವ್ವ ಅಯ್ಯೋ. ಗುರು, ನನ್ಗೆ ಅಷ್ಟು BP ಇರುತ್ತಾ? ನಾನು ಮೊದಲೇ ಒಳ್ಳೆ ಹುಡುಗ. ನಾನು ಹಾಕೋದ್ರಲ್ಲೇ ಏನಾದರೂ ತಪ್ಪು ಮಾಡಿರ್ತೀನಿ ಅಂತ ತಿರ್ಗಾ ಹಾಕಿ ನೋಡಿದೆ ಗುರು. ಮತ್ತೆ ಅದೇ ತೋರಿಸ್ತೈತಲ್ಲ. ಅಲ್ವಾ ನಾನು ಹಾಕಿರೋದೇ ಕರೆಕ್ಟ್ ಇಲ್ವೇನೋ? ಅಲ್ವಾ BP ಮಷಿನ್ ಚೆನ್ನಾಗಿಲ್ವೋ? ಅಥವಾ ನನಗೆ BPನೇ ಅಷ್ಟಿರೋದು? ಇನ್ನೊಂದು ಸರಿ ನೋಡೋಣ ತರಿಚಿನ. ಇವಾಗ ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ, ಸೈಲೆಂಟಾಗಿ ಕೂತ್ಕೊಳ್ತೀನಿ. ಕರೆಕ್ಟಾಗಿ ತೋರಿಸಿಲ್ಲ ಅಂದರೆ ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ಬಿಡ್ತೀನಿ. ನೋಡ್ರಿ, ಇವಾಗ ಸರಿಯಾಗಿ ತೋರಿಸ್ತು. ಅಪ್ಪ, ಈ BP ಮಿಷಿನ್ ಸವಾಸನೇ ಬೇಡಪ್ಪ, ಕರೆಕ್ಟಾಗಿ ತೋರಿಸಲ್ಲ. ಯಾರೂ ತಗೋಬೇಡ್ರಿ BP ಮಿಷಿನು. ಇಷ್ಟು ಹೇಳ್ತಾ ನಾನು ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿರಿ, ಕಮೆಂಟ್ ಮಾಡಿರಿ. ಬೆಳೆಸ್ರಿ ಗುರು. ಎಷ್ಟು ದಿವಸದಿಂದ ವೀಡಿಯೋ ಮಾಡ್ತಿದ್ದೀನಲ್ರಿ.